ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಅವ್ನ್ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಮೀನಾ ಅಲ್ಲಿಗೆ ಬರ್ತಾಳೆ. ಲೋ ಸೂರ್ಯ, ಸಿಸ್ಟರ್ ಬಂದ್ರು ನೋಡೋ ಅಂತ ಚೇತನನ್ನ ಹೇಳ್ಬೇಕಾದ್ರೆ ನೀನೇನ್ ಇಲ್ಲಿಗ್ ಬಂದೆ ಅಂತ ಸೂರ್ಯ ಕೇಳ್ತಾನೆ. ಅದು ಮಂಜ ಇಲ್ಲಿಗ್ ಬಾ ಅಂತ ಮೆಸೇಜ್ ಕಳ್ಸಿದಾರಿ, ಅದಕ್ಕೆ ಬಂದೆ ಅಂತ ಮೀನಾ ಹೇಳ್ತಾಳೆ. ಹೌದಾ, ನನ್ಗೂ ಮೆಸೇಜ್ ಮಾಡಿದ್ನಲ್ಲ, ಇಂಥ ಟೈಮಿಗೆ ಬರ್ತೀನಿ ಅಂತ ಹೇಳ್ದ, ನಿನಗೆ ಯಾಕೆ ಮೆಸೇಜ್ ಮಾಡ್ದ? ಏನಾದ್ರೂ ಸಮಸ್ಯೆ ಆಗಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಗೊತ್ತಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ಮೀನಮ್ಮ, ಪರೀಕ್ಷೆಯಲ್ಲಿ ಏನಾದ್ರು ಪಾಸ್ ಮಾಡ್ಬಿಟ್ನೇನೆ, ಅದಕ್ಕೆ ಕೆಲ್ಸ ಕೊಡ್ಸು ಅಂತ ನನ್ನ ಹತ್ರ ಏನಾದ್ರು ಕೇಳೋದಕ್ ಬರ್ತಿದಾನ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಓಹೋ ನೀನೇನು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ನಡೆಸ್ತಿದ್ಯೇನೋ ಕೆಲ್ಸ ಕೊಡ್ಸೋದಿಕ್ಕೆ ಅಂತ ಚೇತನ್ನ ಕಿಂಡಲ್ ಮಾಡ್ತಿರ್ತಾನೆ. ಅಯ್ಯೋ ಹಂಗಲ್ಲ ಕಣೋ, ನಮ್ಗೂ ಅಲ್ಪ ಸ್ವಲ್ಪ ಗೊತ್ತಿದಾರಲ್ಲ ಅದಕ್ಕೆ ಹೇಳ್ದೆ ಕಣೋ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ನಗ್ತಿರ್ತಾಳೆ. ರೀ, ಮೊದ್ಲು ಅವನು ಬರ್ಲಿ ಏನು ಅಂತ ಆಮೇಲೆ ಕೇಳೋಣ, ಸುಮ್ನೆ ಇರಿ ಅಂತ ಮೀನಾ ಹೇಳೋ ಅಷ್ಟ್ರಲ್ಲಿ ಅಲ್ಲಿಗೆ ಮಂಜ ಬರ್ತಾನೆ. ಏನಕ್ಕ ಬಂದು ತುಂಬಾ ಹೊತ್ತಾಯ್ತಾ ಅಂತ ಮಂಜ ಕೇಳ್ಬೇಕಾದ್ರೆ, ಇಲ್ಲ ಕಣೋ ಇವಾಗ್ಲೇ ಬಂದ್ವಿ ಅಂತ ಮೀನಾ ಹೇಳ್ತಿರ್ತಾಳೆ. ಹೌದು, ಏನ ಮಂಜ ಇದ್ದಕ್ಕಿದಂಗೆ ಬರೋದಕ್ ಹೇಳ್ಬಿಟ್ಟಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಬಾವಾ ಅದು ಏನಂದ್ರೆ ಅಂತ ಮಂಜ ಹೇಳ್ಬೇಕಾದ್ರೆ, ಏನ ಎಕ್ಸಾಮ್ ಪಾಸ್ ಆದ್ಯಾ ಅಂತ ಸೂರ್ಯ ಕೇಳ್ತಾನೆ. ಅಯ್ಯೋ, ರಿಸಲ್ಟ್ ಬರೋದಕ್ಕೆ ಇನ್ನು ಟೈಮ್ ಇದೆ ಬಾವಾ ಅಂತ ಮಂಜ ಹೇಳ್ಬೇಕಾದ್ರೆ, ನೋಡೋ ನೀನು ಮುಂದೆ ಏನಾದ್ರು ಓದ್ಬೇಕು ಅನ್ಕೊಂಡಿದ್ಯಾ, ಓದು ಪರವಾಗಿಲ್ಲ, ಆದ್ರೆ ನಮ್ ಮನೇಲಿದೇನೆಲ್ಲ ಪೆಂಗ್ಯ ಅವನ್ ತರ ಮಾತ್ರ ಆಗ್ಬೇಡ, ಕರೆಕ್ಟ್ ಆಗಿ ಯಾವಾಗ ಕೆಲ್ಸ ಸಿಗುತ್ತಾ ಅವಾಗ ಕೆಲ್ಸಕ್ ಹೋಗ್ಬಿಡು ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಸ್ವಲ್ಪ ಸುಮ್ನೆ ಇರ್ತೀರಾ ಅಂತ ಮೀನಾ ಹೇಳ್ತಾಳೆ. ಹೌದು ಮಂಜ, ಯಾಕೆ ನಮ್ಮನ್ನ ಬರೋದಕ್ ಕೇಳಿದ್ದು ಅಂತ ಮೀನಾ ಕೇಳ್ಬೇಕಾದ್ರೆ, ಅಕ್ಕ ಕನಕನ್ ಬಗ್ಗೆ ಮಾತಾಡೋದಿಕ್ಕೆ ಅಂತ ಮಂಜ ಹೇಳ್ತಾನೆ. ಕನಕನ್ ಬಗ್ಗೆನ ಏನೋ ಇದೆ ಅವಳ ಹತ್ರ ಮಾತಾಡೋದಿಕ್ಕೆ ಅಂತ ಮೀನಾ ಹೇಳ್ಬೇಕಾದ್ರೆ, ನನ್ಗೆ ಮದ್ವೆನೇ ಬೇಡ ಅಂತ ಅಮ್ಮನ ಹತ್ರ ಬಂದು ಹೇಳ್ತಿದ್ಲು ಅಕ್ಕ ಅಂತ ಮಂಜ ಹೇಳ್ಬೇಕಾದ್ರೆ, ಸೂರ್ಯ ಮೀನಾ ಇಬ್ರು ಮುಖ ಮುಖ ನೋಡ್ಕೋತಿರ್ತಾರೆ. ನನ್ನಿಂದ ಯಾರಿಗೂ ತೊಂದ್ರೆ ಆಗದ್ ಬೇಡ, ನನ್ನಿಂದಾಗಿ ಅಕ್ಕ ಬಾವನ್ ಮಧ್ಯೆ ಜಗಳ ಬರ್ಬಾರ್ದು, ನಾನೇ ಅರುಣ್ ಮನೆಗ್ ಹೋಗಿ ಈ ಮದ್ವೆ ಬೇಡ, ನನ್ನನ್ನ ಮರ್ತ್ಬಿಡಿ ಅಂತ ಹೇಳ್ಬಿಟ್ ಬಂದಿದ್ದಾಳಂತೆ ಕಣೆ ಅಕ್ಕ ಅಂತ ಮಂಜ ಹೇಳ್ಬೇಕಾದ್ರೆ, ಓ ಹೌದಾ, ಒಳ್ಳೆ ವಿಷಯನೇ ಅಲ್ವಾ, ಹೇಗೋ ಒಳ್ಳೆ ಕೆಲ್ಸನೇ ಮಾಡಿದಾಳೆ. ಕನಕ ಒಳ್ಳೆ ಹುಡುಗಿ, ಬುದ್ಧಿವಂತೆ, ಅದಕ್ಕೆ ಬೇಗ ಅರ್ಥ ಮಾಡ್ಕೊಂಡಿದ್ದಾಳೆ. ನನ್ನ ಹತ್ರನು ಬಂದ್ ಮಾತಾಡಿದ್ಲು, ನಾನು ಹೇಳ್ಬಿಟ್ಟಿದೀನಿ ಅವ್ನ್ ಸರಿ ಇಲ್ಲ, ಮನ್ಸಲ್ಲಿ ಒಂದಿಟ್ಕೊಂಡು ಮುಂದೆ ಒಂದ್ ಮಾತಾಡ್ತಾನೆ, ಅವ್ನ್ ಸಹವಾಸ ಬಿಟ್ಬಿಡು ಅಂತ ಹೇಳ್ದೆ, ಅದಕ್ಕೆ ಬುದ್ಧಿವಂತೆ ಹುಡುಗಿ, ಬೇಗ ಅರ್ಥ ಮಾಡ್ಕೊಂಡಿದ್ದಾಳೆ, ಹೋಗ್ಲಿ ಬಿಡು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಯಾವಾಗ್ಲೂ ಯಾರ್ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ದೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಿಮ್ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಮಾತಾಡ್ಬಿಡ್ತೀರಾ ಅಲ್ವಾ ಅಂತ ಮೀನಾ ಹೇಳಿದಾಗ ಸೂರ್ಯ ಕೋಪ ಮಾಡ್ಕೊಂಡ್ ಹೋಗ್ತಿರ್ತಾನೆ. ಬಾವಾ ತಪ್ಪಾಗಿ ತಿಳ್ಕೊಬೇಡಿ ಅವ್ರು ಹೇಳಿದ್ದನ್ನ, ಮೀನಾ ಅಕ್ಕಂತರನೇ ಕನಕನು ತುಂಬಾ ಕಷ್ಟಪಟ್ಟು ಬೆಳೆದಿರೋದೆ, ಆ ಮನೇಲಿ ನಾನೊಬ್ನೇ ಕಷ್ಟಪಡದೆ ಇದ್ದಿದ್ದು. ಕನಕ ಮೊದ್ಲಿಂದನೂ ಓದೋದ್ರ ಜೊತೆಗೆ ಅಮ್ಮನ್ಗೆ ಸಹಾಯ ಮಾಡ್ತಿದ್ಲು, ಅಷ್ಟೇ ಯಾಕೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಪಾರ್ಟ್ ಟೈಮ್ ಕೆಲ್ಸಕ್ಕೂ ಹೋಗ್ತಿದ್ಲು. ಎಲ್ಲಾ ಕಷ್ಟಗಳನ್ನ ದಾಟಿ ಇವಾಗ ಒಳ್ಳೆ ಕೆಲ್ಸಕ್ ಹೋಗ್ತಿದ್ದಾಳೆ. ಇಷ್ಟೆಲ್ಲ ಆದ್ರೂ ಅವಳು ಈಗ್ಲೂ ಅಮ್ಮನ ಹತ್ರ ಹೋಗಿ ಅಮ್ಮನ್ಗೆ ಹೆಲ್ಪ್ ಮಾಡ್ತಿರ್ತಾಳೆ ಅಂತ ಮಂಜ ಹೇಳ್ಬೇಕಾದ್ರೆ, ಹೌದು ರೀ, ಅವಳು ತುಂಬಾ ಕಷ್ಟನ ನೋಡ್ಕೊಂಡ್ ಬಂದಿದ್ದಾಳೆ, ಆದ್ರೆ ಯಾವತ್ತು ನನ್ಗೆ ಇದ್ಬೇಕು ಅದ್ಬೇಕು ಅಂತ ಕೇಳ್ದವಳೆ ಅಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಬಾವಾ ಹೇಳ್ಬೇಕು ಅಂದ್ರೆ ನಮ್ ಮನೇಲಿ ತುಂಬಾ ಬುದ್ಧಿವಂತೆ ಅಂದ್ರೆ ಅದು ಕನಕನೇ. ಅವಳು ಎಲ್ಲ ಕಷ್ಟಗಳನ್ನ ನೋಡಿ ಬೆಳೆದಿದ್ದಾಳೆ, ಅವಳಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ಚೆನ್ನಾಗೇ ಗೊತ್ತಿದೆ. ಆ ಪೊಲೀಸು ಒಳ್ಳೆಯವನೇ ಅಂತ ಅವಳು ಅನ್ಕೊಂಡಿದ್ದಾಳೆ ಬಾವಾ, ಇಲ್ಲ ಅಂದಿದ್ರೆ ಅವಳು ಲವ್ ಮಾಡ್ತಿದ್ಲ ಹೇಳಿ? ಇದುವರೆಗೂ ಅವಳು ನನ್ಗೆ ಇಂಥದ್ ಬೇಕು ಅಂತ ಕೇಳಿದ್ದೇ ಇಲ್ಲ, ಇದೇ ಫಸ್ಟ್ ಟೈಮ್ ಅವಳ ಆಸೆಯಿಂದ ಕೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ ಬಾವಾ. ಈಗ್ಲೂ ನೋಡಿ ಅವನ್ ಮನೆಗ್ ಹೋಗಿ ಈ ಮದ್ವೆ ಬೇಡ ಅಂತ ಹೇಳಿದಾಳೆ ಅಂತ ಅಂದ್ರೆ ಅವಳಿಗೆ ಅವನ್ ಮೇಲಿರೋ ಲವ್ಗಿಂತ ನಿಮ್ ಮೇಲಿರೋ ಅಭಿಮಾನನೇ ಜಾಸ್ತಿ. ನಿಮ್ ಪರ್ಮಿಷನ್ ಇಲ್ದೆ ಅವಳ ಜೀವನ ಶುರು ಮಾಡ್ಬಾರ್ದು ಅಂತ ಅನ್ಕೊಂಡಿದ್ದಾಳೆ. ನೀವ್ ಒಬ್ರು ಮನ್ಸ್ ಮಾಡಿದ್ರೆ ಅವಳ ಆಸೆ ಪಟ್ಟಿರೋದು ನಡೆಯುತ್ತೆ ಬಾವಾ ಅಂತ ಮಂಜ ಹೇಳ್ಬೇಕಾದ್ರೆ ಸೂರ್ಯ ಕೋಪದಿಂದ ಗುರಾಯಿಸ್ತಾ ಇರ್ತಾನೆ. ನಿಮ್ಗೋಸ್ಕರ ಅವಳ ಪ್ರೀತಿನೇ ಬಿಟ್ಕೊಡೋದಕ್ಕೆ ರೆಡಿ ಇದ್ದಾಳೆ ಬಾವಾ, ನೀವ್ ಅವಳಿಗೋಸ್ಕರ ಇಷ್ಟು ಮಾಡೋದಿಲ್ವಾ ಅಂತ ಮಂಜ ಹೇಳ್ಬೇಕಾದ್ರೆ, ಏನ್ ಮಂಜ ಕಾಲೇಜಲ್ಲಿ ಓದಿದ್ದೆಲ್ಲ ಮುಗೀತು ಅಂತ ನೀನು ನನಗ್ ಪಾಠ ಹೇಳ್ಕೊಡ್ತಾ ಇದ್ಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದು ಹಾಗಲ್ಲ ಬಾವಾ ಅಂತ ಮಂಜ ಹೇಳ್ತಾನೆ. ಏಯ್ ಏನ, ನಾನ್ ಮಾತ್ರ ಕನಕನ್ಗೆ ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡ್ತೀನೇನಾ? ಎಲ್ರು ಏನ್ ಅನ್ಕೊಂಡಿದೀರಾ? ಏನ ಅವಳು ಚೆನ್ನಾಗಿರ್ಲಿ ಅಂತ ನಾನು ಇದನ್ನೆಲ್ಲ ಹೇಳ್ತಾ ಇರೋದು, ಅವಳೇನ್ ಚೆನ್ನಾಗಿರ್ಬಾರ್ದು ಅಂತ ನನ್ಗೇನ್ ಆಸೆನಾ? ಆ ಅರುಣ್ ಒಳ್ಳೆಯವನಲ್ಲ ಕಣೋ ಅಂತ ಸೂರ್ಯ ರೇಗಾಡ್ತಾನೆ. ಅದು ಹಾಗಲ್ಲ ಬಾವಾ, ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ ಅಂತ ಮಂಜ ಹೇಳಕ್ ಹೋದಾಗ, ಏಯ್ ನೀನು ಒಂದ್ ಹುಡುಗ ತಾನೆ, ನಿನ್ ಜೊತೆಲಿರೋ ಹುಡುಗರನ್ನೆಲ್ಲ ನೋಡಿಯ ತಾನೆ, ಒಂದ್ ಹುಡುಗಿನ ಕರೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಎಷ್ಟೆಲ್ಲಾ ಸುಳ್ಳು ಹೇಳ್ತಾರೆ, ನಿನಗೂ ಗೊತ್ತಿದೆ ತಾನೆ, ಅಷ್ಟು ಈಸಿಯಾಗಿ ಯಾರನ್ನು ನಂಬಾರ್ದು ಮಂಜ.
ನನಗ್ ಚೆನ್ನಾಗ್ ಗೊತ್ತಿದೆ ಯಾವನು ಯಾವ ರೀತಿ ಇರ್ತಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಹೌದು ಕಣೋ, ಇಡೀ ಪ್ರಪಂಚದಲ್ಲಿ ಇವ್ರೊಬ್ರೇ ಬುದ್ಧಿವಂತರು, ಇನ್ನೆಲ್ರು ಮುಟ್ಟಾಳ್ರು, ಸುಮ್ನೆ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತಾರೆ ಅಂತ ಮೀನಾ ಹೇಳ್ಬೇಕಾದ್ರೆ ಹೌದು ನಾನು ಓದ್ದಿರೋ ದಡ್ಡಾನೆ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ನಾನು ಮನುಷ್ಯನ ಚೆನ್ನಾಗಿ ಕಂಡಿಡ್ಕೊಂಡಿದೀನಿ. ಹೌದು, ಆ ಪೊಲೀಸ್ ಒಳ್ಳೆಯವನ? ರೋಡಲ್ಲಿ ಆ ಅಜ್ಜಿ ತಾತ ಹಾಕೊಂಡಿದ್ದ ಅಂಗಡಿಯಿಂದ ಅಜ್ಜಿನ ತಳ್ಳಿ ಬಿಡ್ಲಿಲ್ವಾ? ಬೇಕು ಅಂತ ನನ್ ಕಾರ್ನ ಎಷ್ಟು ಸಲ ಎತ್ತಾಕೊಂಡೋಗಿದ್ದಾನೆ ಅಂತ ಮೀನಂಗೆ ಸೂರ್ಯ ಹೇಳ್ಬೇಕಾದ್ರೆ ನೀವು ಅಷ್ಟೇ ಅವ್ರನ್ನ ಹುಡ್ಕೊಂಡೋಗಿ ಎಷ್ಟು ಸಲ ಅವ್ರಿಗೆ ಸಮಸ್ಯೆ ಮಾಡಿದೀರಾ ಅಂತ ಮೀನಾ ಹೇಳ್ತಾಳೆ. ನಾನ್ ಯಾವತ್ತೋ ನ್ಯಾಯದ ದಾರಿಲ್ ನಡಿಯನು ಕಣೆ. ಗೊತ್ತಿದ್ದು ಅವನು ನನ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ದ ತಾನೆ? ಅಷ್ಟರಲ್ಲೇ ಅರ್ಥ ಮಾಡ್ಕೊಳೆ ಅವನ್ ಮನ್ಸಲ್ಲಿ ಎಷ್ಟು ಕೆಟ್ಟು ಹುಳ ಇದೆ ಅಂತ. ಅದೆಲ್ಲ ನಿಮ್ ಕಣ್ಣಿಗೆ ತಪ್ಪು ಅಂತಾನೆ ಅನ್ಸೋದಿಲ್ಲಲ್ಲ? ಹೋಗಿ ನನ್ನ ಹತ್ರ ಬಂದು ನನ್ಗೆ ಕ್ಲಾಸ್ ತಗೋತಾರೆ ಅಂತ ಸೂರ್ಯ ಕೋಪದಿಂದ ಹೇಳ್ಬೇಕಾದ್ರೆ ಬಾವಾ, ಅದು ನಿಮ್ಮಿಬ್ರು ಮಧ್ಯೆ ನಡೆದಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅದನ್ನ ಆಮೇಲೆ ಮಾತಾಡ್ಕೊಂಡ್ರಾಯ್ತಲ್ವಾ ಅಂತ ಮಂಜ ಹೇಳಿದಾಗ ಸರಿ ಹೋಗೋ, ಹೂವು ಹಣ್ಣೆಲ್ಲ ತಗೊಂಡ್ ಬರೋಗು, ಅದೇನ್ ಮಾತಾಡ್ಕೊಂಡ್ ಬರೋಣ ಹೋಗೋ ಅಂತ ಸೂರ್ಯ ಹೇಳ್ಬೇಕಾದ್ರೆ ಸುಮ್ನೆ ಎಗರಾಡೋದ್ ಬಿಟ್ಟು ನಿಧಾನಕ್ಕೆ ಯೋಚನೆ ಮಾಡಿ ಅಂತ ಮೀನಾ ಹೇಳ್ತಾಳೆ. ಬಾವಾ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಮಂಜ ಹೇಳ್ಬೇಕಾದ್ರೆ ನೋಡ ಮಂಜ, ನೀನು ಇವಾಗ ತಾನೇ ಓದ್ ಮುಗ್ಸಿದ್ಯಾ, ನಿನಗೇನೋ ಗೊತ್ತಿದೆ. ನೀನೇ ಹೇಳಿದೆಯಲ್ಲ ಕನಕ ಮತ್ತೆ ಮೀನಾ ಇಬ್ರು ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ. ನಾನ್ ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಷ್ಟಪಟ್ಟಿದೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಕಣೋ. ಈಗ್ಲೂ ನಾನ್ ಕಷ್ಟ ಪಡ್ತಾನೆ ಇದೀನಿ. ಜೀವನದಲ್ಲಿ ತುಂಬಾ ಜನ ನೋಡಿದೀನಿ, ಯಾವನು ಯಾವಾಗ ಹೇಗ್ ಬದ್ಲಾಗ್ತಾನೆ ಅಂತ ಹೇಳಕ್ ಆಗೋದಿಲ್ಲ. ನಮ್ಮನೇಲೆ ಮನೋಜ ಮತ್ತೆ ರವಿಗಿರೋ ಮರ್ಯಾದೆ ನನಗಿಲ್ಲ. ನಮ್ಮಪ್ಪ ಒಬ್ರೆ ನನ್ಗೆ ಪ್ರೀತಿ ಮರ್ಯಾದೆ ಎಲ್ಲ ತೋರ್ಸೋದು. ನಮ್ಮಮ್ಮ ನನ್ನ ಹತ್ರ ಹೇಗ್ ಮಾತಾಡ್ತಾರೆ ಅಂತ ನೀವ್ ನೋಡಿದಿರ ತಾನೆ? ಬಿಟ್ಟಾಕಿ, ಅದೆಲ್ಲ ಯಾವತ್ತೂ ಬದ್ಲಾಗೋದಿಲ್ಲ. ಕನಕನ್ ಜೀವನ ಚೆನ್ನಾಗಿರ್ಬೇಕು ಅಂತ ನಾನ್ ಅನ್ಕೋತಿದೀನಿ. ಅವಳಿಗೆ ಒಳ್ಳೆ ಕುಟುಂಬ ಸಿಗ್ಬೇಕು. ನಮ್ಮ ಅಮ್ಮನ ಹತ್ರ ಇವಳಿಗೆ ಯಾವ ರೀತಿ ಮರ್ಯಾದೆ ಸಿಗುತ್ತೆ ಅಂತ ನೀನೇ ನೋಡಿದ್ಯಾ ತಾನೆ? ಪರವಾಗಿಲ್ಲ, ಅವಳಿಗೆ ಪ್ರೀತಿ ತೋರ್ಸೋದಿಕ್ಕೆ ನಮ್ಮ ಅಪ್ಪ ಇದಾರೆ, ನಾನಿದೀನಿ, ರವಿ, ಮೈಕು ಎಲ್ರೂ ಇದೀವಿ. ಇವಳಿಗೆ ನೋಡೋ, ಯಾರ್ ಸರಿ ಇಲ್ದೇ ಇದ್ರು ಪರವಾಗಿಲ್ಲ, ಆದ್ರೆ ನಮ್ ಜೊತೆ ಜೀವನ ಮಾಡೋರು ಸರಿ ಇರ್ಬೇಕು. ಆಗ ಯಾರ ಬಗ್ಗೆನು ಚಿಂತೆ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಕನಕ ಏನಾದ್ರೂ ಅವನನ್ನ ಮದ್ವೆ ಆದ್ರೆ ಅವಳಿಗೆ ಯಾವ್ದೇ ರೀತಿ ಮರ್ಯಾದೆ ಇರೋದಿಲ್ಲ ಕಣೋ. ಹೆಂಡ್ತಿನೇ ಅಷ್ಟೇ, ಒಳ್ಳೆ ಅಕ್ಯೂಸ್ಡ್ ಗಳನ್ನ ನಡ್ಸ್ಕೊಂಡಂಗ್ ನಡ್ಸ್ಕೊತಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ರೀ, ನೀವ್ ಯಾಕ್ರಿ ತಕರಾರ್ ಮಾಡ್ತಿದೀರಾ? ಕನಕ ಹೇಳಿದಾಳ್ತಾನೆ ಅವ್ರು ಒಳ್ಳೆಯವರು ಅಂತ, ಅವಳ ಜೀವನ ಅವಳಿಗೆ ಬಿಟ್ಕೊಟ್ಬಿಡ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ ನೋಡು ಮೀನಾ, ಅವಳಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನಿಮ್ಗೆ ಚೆನ್ನಾಗ್ ಗೊತ್ತಿದೆ. ಅವಳು ಇನ್ನು ಚಿಕ್ಕ ಹುಡುಗಿ, ಮುಂದೆ ಏನಾಗತ್ತೆ ಏನು ಅನ್ನೋದನ್ನ ಯೋಚನೆ ಮಾಡೋದಕ್ಕೂ ಅವಳಿಗೆ ಬರೋದಿಲ್ಲ. ಇವತ್ತು ಚೆನ್ನಾಗಿದ್ರೆ ಸಾಕು ಅಂತ ಯೋಚನೆ ಮಾಡಬಾರ್ದು. ಒಳ್ಳೆಯವನು ಒಳ್ಳೆಯವನಾಗೆ ಇರ್ತಾನ ಅಥವಾ ಕೆಟ್ಟವನಾಗಿ ಬದ್ಲಾಗ್ತಾನ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಿ. ಇವತ್ತು ನೋಡು, ಒಂದ್ ಹುಡುಗನ್ ನೋಡ್ಕೊಂಡ್ ಬಂದೆ, ಅದು ಕನಕನ್ಗೆ ಸೆಟ್ ಆಗಲ್ಲ ಅನ್ನಿಸ್ತು, ಅದಕ್ಕೆ ಅವನನ್ನ ಬಿಟ್ಟೆ. ನೋಡಿ, ಚಿನ್ನದಂತ ಹುಡುಗನ ಹುಡುಕಿ ನಾನು ಕನಕನ್ಗೆ ಮದ್ವೆ ಮಾಡಿಸ್ತೀನಿ. ನೀವೇನು ಚಿಂತೆ ಮಾಡ್ಬೇಡಿ, ಅವಳಿಗೆ ಯಾವ ತರ ಹುಡುಗನ ಹುಡುಕ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಕನಕನೇ ಅವನನ್ನ ಬೇಡ ಅಂತ ಹೇಳಾಯ್ತು ತಾನೆ, ಮತ್ತೇನ್ ನಿಮ್ದು, ಹೋಗ್ರ ಸುಮ್ನೆ ಅಂತ ಸೂರ್ಯ ರೇಗಾಡ್ತಾನೆ. ಹಾಗೆ ಟ್ರಿಪ್ ಬಂತು ಅಂತ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಏನಕ್ಕ ಇದು ಬಾವ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಅಂತ ಮಂಜ ಹೇಳ್ಬೇಕಾದ್ರೆ ನಾನೇನೋ ಮಾಡ್ಲಿ, ಅವ್ರು ಒಪ್ಪೋ ರೀತಿ ಇಲ್ವಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಪಾಪ ಅಕ್ಕ ಕನಕ ತುಂಬಾ ನೊಂದ್ಕೊಂಡಿದ್ದಾಳೆ. ಅವಳು ಅಳೋದನ್ನ ನೋಡಿ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ಕಣೆ. ಯಾಕಕ್ಕ ಇವ್ರು ಇಷ್ಟೊಂದ್ ಹಠ ಮಾಡ್ತಿದಾರೆ ಅಂತ ಮಂಜ ಹೇಳ್ಬೇಕಾದ್ರೆ ಏನೋ ಮಾಡೋದು, ಅವ್ರ ಮನ್ಸಲ್ಲಿ ಏನಾದ್ರು ಒಂದ್ ಅಂದ್ಕೊಂಡ್ರೆ ಅದನ್ನ ಬದ್ಲಾಯಿಸೋದಕ್ಕೆ ಆಗೋದಿಲ್ಲ ಕಣ. ಆ ಪೊಲೀಸ್ ಸರಿ ಇಲ್ಲ, ಕೆಟ್ಟವನು ಅಂತ ಅವ್ರು ನಂಬಿಟ್ಟಿದ್ದಾರೆ. ಅಷ್ಟೇ ಅಲ್ದೆ ಕನಕನ್ ಜೀವನ ಚೆನ್ನಾಗಿರ್ಬೇಕು ಅಂತ ಅವ್ರು ಅನ್ಕೋತಿದಾರ ಕಣ. ಆದ್ರೆ ಅವಳು ಇಷ್ಟಪಟ್ಟಿರೋ ಜೀವನನ ಅವಳಿಗೆ ಕಟ್ಕೊಡ್ಬೇಕು ಅನ್ನೋದು ಅವ್ರ ಮನ್ಸಿಗೆ ಬರ್ತಾ ಇಲ್ಲ ಅಷ್ಟೇ ಅಂತ ಮೀನಾ ಹೇಳ್ಬೇಕಾದ್ರೆ ಅಕ್ಕ ಇವಾಗ ಏನ್ ಮಾಡೋದು ಅಂತ ಮಂಜ ಕೇಳ್ತಾನೆ. ಅದಕ್ಕೆ ಮೀನಾ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಈ ಕಡೆ ಮೀನಾ ಸೂರ್ಯನ್ಗೋಸ್ಕರ ಕಾಯ್ತಿರ್ತಾಳೆ. ಸೂರ್ಯ ಊಟಕ್ಕೆ ಅಂತ ಬಂದಾಗ ನಾಳೆ ನಾನು ಕನಕನ್ಗೆ ಇನ್ನೊಂದು ಹುಡುಗನ್ನ ನೋಡೋದಕ್ ಹೋಗ್ತಾ ಇದೀನಿ, ಅದ್ರ ಬಗ್ಗೆ ವಿಚಾರಣೆ ಮಾಡ್ಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೊದ್ಲು ಕನಕನ್ಗೆ ಹುಡುಗನ್ನ ನೋಡೋದನ್ನ ನಿಲ್ಸಿ ಅಂತ ಮೀನಾ ಹೇಳಿದಾಗ ಸೂರ್ಯ ಮೀನನ್ನೇ ನೋಡ್ತಿರ್ತಾನೆ. ನಾನ್ ಹೇಳಿದ್ದು ಹುಡುಗನ್ನ ನೋಡೋದನ್ನ ನಿಲ್ಸಿ ಅಂತ, ತಿನ್ನೋದನ್ನ ನಿಲ್ಸಿ ಅಂತ ಹೇಳಿಲ್ಲ, ನೀವ್ ಊಟ ಮಾಡಿ ಅಂತ ಮೀನಾ ಹೇಳಿದಾಗ ಯಾಕೆ ಇವಾಗ ಹುಡುಗನ್ ನೋಡಿದ್ರೆ ಏನಾಯ್ತು ಅಂತ ಸೂರ್ಯ ಕೇಳ್ಬೇಕಾದ್ರೆ ನೋಡಿ, ಅವಳಿಗೆ ಹುಡುಗನ್ನ ನೋಡೋದಿರ್ಲಿ, ಈ ಟೈಮಲ್ಲಿ ಅವಳಿಗೆ ಏನ್ ಇಷ್ಟ ಇದೆಯೋ ಅದನ್ನೇ ಅಲ್ವಾ ನಾವ್ ಮಾಡ್ಬೇಕು ಅಂತ ಮೀನಾ ಹೇಳ್ಬೇಕಾದ್ರೆ ನೀನ್ ಸುತ್ತಿ ಎಲ್ಲಿಗ್ ಬರ್ತಾ ಇದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ನೋಡು ಮೀನಾ, ಕನಕ ಚಿಕ್ಕ ಹುಡುಗಿ, ಅವಳಿಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅನ್ನೋದು ಗೊತ್ತಿಲ್ಲ. ಅವಳು ಆಸೆ ಪಡ್ತಿದ್ದಾಳಲ್ಲ ಅಂತ ಆ ಅರುಣ್ಗೆ ಏನಾದ್ರು ಮದ್ವೆ ಮಾಡ್ಕೊಟ್ವಿ ಅಂತ ಅಂದ್ರೆ ಆಮೇಲೆ ಅವಳೇ ಕಷ್ಟ ಪಡ್ಬೇಕಾಗತ್ತೆ. ಅವಳಿಗೆ ಒಳ್ಳೇದು ಕೆಟ್ಟದ್ದನ್ನೆಲ್ಲ ನಾವೇ ಅರ್ಥ ಮಾಡಿಸ್ಬೇಕಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ ರೀ, ಅವಳ ಜೊತೆ ಜೀವನ ಮಾಡೋರು ಅವಳಿಗೆ ಇಷ್ಟ ಆಗಿರೋರಾಗಿರ್ಬೇಕಲ್ವಾ, ಇಷ್ಟಪಟ್ರೇನೆ ಅಲ್ವಾ ಮದ್ವೆ ಮಾಡ್ಕೊಳಕ್ ಆಗೋದು ಅಂತ ಮೀನಾ ಹೇಳ್ಬೇಕಾದ್ರೆ
ನೀನೇನು ನನ್ನನ್ನ ಇಷ್ಟಪಟ್ಟೆ ಮದ್ವೆ ಆದ? ನೋಡಮ್ಮ, ನಾವೇ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡಿದ್ರೆ ಹೋಗ್ತಾ ಹೋಗ್ತಾ ಅವನು ಇಷ್ಟ ಆಗ್ತಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ನಿಮ್ ಅಣ್ಣ ನಿಮ್ ಅಮ್ಮನ್ ಮಾತ್ ಕೇಳ್ಕೊಂಡು ರೋಹಿಣಿ ಅವ್ರ ಹತ್ರ ಮಾತಾಡೋದನ್ನ ಬಿಟ್ಬಿಟ್ಟಿದಾರಲ್ಲ. ಅಕಸ್ಮಾತ್ ನಿಮ್ಮಮ್ಮ ಬಂದು ನಿಮ್ ಹತ್ರ ಹೇಳಿದ್ರೆ ನನ್ನ ಹತ್ರ ಮಾತಾಡದೆ ಹಾಗೆ ಇರ್ತೀರಾ ಅಂತ ಮೀನಾ ಪ್ರಶ್ನೆ ಕೇಳಿದಾಗ, ನಾನ್ ಯಾಕ ಪೆಂಗಿನ್ ತರ ಇರ್ಲಿ, ಯಾಕಮ್ಮ ಈ ರೀತಿ ಸಂಬಂಧ ಇಲ್ದಿರೋ ರೀತಿ ಮಾತಾಡ್ತಾ ಇದೀಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಒಬ್ಬೊಬ್ರು ಜೀವನ ಒಂದೊಂದ್ ರೀತಿ ಇರುತ್ತಲ್ವಾ, ಬೇರೆಯವ್ರ ಜೊತೆ ನಮ್ಮನ್ನ ಹೋಲಿಸ್ಕೋಬಾರ್ದು, ನಮ್ ಜೀವನನೇ ಬೇರೆ, ಕನಕನ್ ಜೀವನನೇ ಬೇರೆ ಅಂತ ಮೀನಾ ಹೇಳ್ಬೇಕಾದ್ರೆ, ತುಂಬಾ ಓವರ್ ಆಗಿ ಬುದ್ಧಿ ಉಪಯೋಗಿಸಿ ಮಾತಾಡ್ಬೇಡ ಮೀನಾ, ನೀನ್ ಏನೇ ಹೇಳಿದ್ರು ಆ ಪೊಲೀಸ್ ಜೊತೆ ಕನಕನ್ ಮದ್ವೆ ಆಗೋದಿಕ್ಕೆ ನಾನ್ ಬಿಡೋದಿಲ್ಲ, ಸುಮ್ನೆ ಹಾಕು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿ ಸರಿ ತಿನ್ನಿ ಅಂತ ಮೀನಾ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ರವಿ ಆಚೆಗ್ ಬರ್ತಾನೆ. ರವಿ ಬನ್ನಿ ನಿಮ್ಗೂ ಊಟ ಕೊಡ್ತೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಇಲ್ಲ ಅತಿಗೆ ಶ್ರುತಿ ಬರ್ಲಿ ಆಮೇಲೆ ತಿಂತೀನಿ ಅಂತ ರವಿ ಹೇಳ್ತಾನೆ. ಯಾಕೋ ರವಿಗಾನ್ ಮುಖ ಸಪ್ಪಗಿದೆ, ಏನಾಯ್ತು ಅಂತ ಸೂರ್ಯ ಕೇಳಿದಾಗ, ಅಯ್ಯೋ ಶ್ರುತಿ ಎಷ್ಟು ಹೇಳಿದ್ರು ನನ್ ಮಾತೆ ಕೇಳಲ್ಲ ಕಣೋ, ಸುಮ್ನೆ ಆರ್ಗ್ಯೂ ಮಾಡ್ತಾಳೆ ಅಂತ ರವಿ ಹೇಳ್ಬೇಕಾದ್ರೆ, ಲೋ ರವಿಗಾನ್, ಈ ಹೆಂಡ್ತೀರೇ ಅಷ್ಟೇ ಕಣೋ, ಈ ಗಂಡ ಹೇಳಿದ್ ಮಾತ್ನ ತಕ್ಷಣ ಕೇಳ್ಬಿಟ್ರೆ ಅವ್ರನ್ನ ಹೆಂಡ್ತಿ ಅನ್ನಕ್ಕಾಗತ್ತೇನಾ? ಬೇರೆಯವ್ರ ಏನಾದ್ರೂ ಹೇಳಿದ್ರೆ ಅದನ್ನ ಕೇಳ್ತಾರೆ, ಅದೇ ಗಂಡಂದ್ರೆ ಹೇಳಿದ ವಿಷಯ ಮಾತ್ರ ಕೇಳಲ್ಲ ಅವ್ರು. ಹೌದು, ನಿನಗೂ ಮೈಕ್ಗೂ ಏನಪ್ಪಾ ಜಗಳ ಅಂತ ಸೂರ್ಯ ಕೇಳಿದಾಗ, ಇನ್ಯಾವ್ದ್ರಲ್ಲೋ ಆ ರೆಸ್ಟೋರೆಂಟ್ ನ ಓಪನ್ ಮಾಡ್ತೀನಿ ಅಂತ. ಅಲ್ಲ ಕಣೋ, ಮಾವನ್ ಮನೆಯಿಂದ ದುಡ್ಡು ತಗೊಂಡು ನಾನು ಹೆಂಗೋ ರೆಸ್ಟೋರೆಂಟ್ ನ ಓಪನ್ ಮಾಡ್ಲಿ ಅಂತ ರವಿ ಹೇಳ್ಬೇಕಾದ್ರೆ, ಕರೆಕ್ಟ್ ಕಣೋ, ಇಲ್ಲಾಂದ್ರೆ ನಿನ್ಗೂ ಆ ಪೆಂಗಿಂಗು ಏನೋ ವ್ಯತ್ಯಾಸ ಇರುತ್ತೆ ಅಂತ ಸೂರ್ಯ ಹೇಳ್ತಾನೆ. ಏನೋ ಮಾಡ್ಲಿ ಸೂರ್ಯ, ನಾನ್ ಎಷ್ಟೇ ಹೇಳಿದ್ರುನು ಅವ್ಳು ಕೇಳ್ತಾ ಇಲ್ಲ, ನೀವಿಬ್ರು ಶ್ರುತಿ ಹತ್ರ ಮಾತಾಡಿ ಇದನ್ನೆಲ್ಲ ನಿಲ್ಸೋದು ಕೇಳ್ತೀರಾ ಅಂತ ಸೂರ್ಯಂಗೆ ರವಿ ಕೇಳ್ಕೊಳ್ಬೇಕಾದ್ರೆ, ನೋಡಿ ರವಿ, ರೆಸ್ಟೋರೆಂಟ್ ನ ಓಪನ್ ಮಾಡ್ಬೇಕು ಅನ್ನೋದು ನಿಮ್ ಆಸೆ ಅಲ್ವಾ, ಅದನ್ನೇ ಅಲ್ವಾ ಶ್ರುತಿನೂ ಮಾಡ್ತಿರೋದು. ಎಲ್ಲಾ ಹೆಂಡ್ತಿರು ತನ್ ಗಂಡ ಚೆನ್ನಾಗಿರ್ಲಿ ಅಂತಾನೆ ಅನ್ಕೊಳ್ಳೋದು, ಎಲ್ರು ಅವ್ರಿಗೆ ಮರ್ಯಾದೆ ಕೊಡ್ಲಿ ಅಂತಾನೆ ಅನ್ಕೊಳ್ಳೋದು ನಾವುನು. ಅದಕ್ಕೆ ಶ್ರುತಿ ಅವರು ನಿಮ್ಗೋಸ್ಕರ ಅಂತ ಸಪ್ರೇಟ್ ಆಗಿ ರೆಸ್ಟೋರೆಂಟ್ ನ ಓಪನ್ ಮಾಡ್ಕೊಡ್ತಾ ಇದಾರೆ, ಇದ್ರಲ್ಲಿ ಏನ್ ತಪ್ಪಿದೆ ಹೇಳಿ ಅಂತ ಮೀನಾ ಹೇಳ್ಬೇಕಾದ್ರೆ, ಲವ್ ಇದು ಕರೆಕ್ಟೇ ಕಣ, ನೋಡು ನಾನು ಬೇರೆಯವ್ರ ಕಾರ್ನ ಓಡಿಸ್ತಾ ಇದ್ದೆ, ಆಮೇಲೆ ಮೀನಾ ನನಗೆ ಅಂತ ಕಾರ್ ಕೊಡ್ಸಿದ್ಲು, ಈಗ 1 ಕಾರು 2 ಕಾರ್ ಆಯ್ತಲ್ವೇನೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಸೂರ್ಯ, ಅದು ಅತ್ತಿಗೆ ತಾನೇ ಸಂಪಾದನೆ ಮಾಡಿ ಅದ್ರಲ್ಲಿ ನಿನ್ಗೆ ತೆಕೊಟ್ಟಿರೋದ್ ಕಣೋ, ಇದನ್ನೇ ನೀನ್ ಮತ್ತೆ ಮನೆಯಿಂದ ಕೊಟ್ಟಿದ್ರೆ ನೀನ್ ತಗೋತಿದ್ದೇನೋ ಅಂತ ರವಿ ಕೇಳಿದಾಗ, ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ ಯೋಚನೆ ಮಾಡ್ಬೇಕಾದ್ರೆ, ನೋಡಮ್ಮ ಮೀನಾ, ಇದನ್ನೇ ಮೈಕು ಸಂಪಾದನೆ ಮಾಡಿ ಕೊಡ್ಸಿದಿದ್ರೆ ಓಕೆ, ಯಾಕಂದ್ರೆ ಹೆಂಡತಿ ಗಂಡನ್ಗೋಸ್ಕರ ಮಾಡಿದ್ಲು ಅಂತ ಹೇಳ್ಬೋದು, ಆದ್ರೆ ಮೈಕಮ್ಮನ ಅಪ್ಪ ತಾನೇ ದುಡ್ಡನ್ನ ಕಳಿಸಿರೋದು, ಅದ್ರಲ್ಲಿ ರವಿಗೆ ಮರ್ಯಾದೆ ಸಿಗುತ್ತಾ ಹೇಳು? ಈ ಪೆಂಗೆ ಬೇಕಾದ್ರೆ ಇಂಥದಕ್ಕೆಲ್ಲ ಆಸೆ ಪಡ್ತಾನೆ, ಆದ್ರೆ ನನ್ ತಮ್ಮ ನಂತರ ಸ್ವಾಭಿಮಾನಿ, ರವಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವ್ಯಾಕ ಅದ್ರ ಬಗ್ಗೆ ಫೋರ್ಸ್ ಮಾಡ್ಬೇಕು ಹೇಳು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮೀನಾ ಸೂರ್ಯನ್ನೇ ನೋಡ್ತಿರ್ತಾಳೆ. ಲೋ ರವಿಗಾನ್, ನಾನ್ ಈ ವಿಷಯದಲ್ಲಿ ನಿನ್ಗೆ ಸಪೋರ್ಟ್ ಮಾಡ್ತೀನಿ ಕಣೋ, ಮೈಕ್ ಹತ್ರ ನಾನ್ ಮಾತಾಡ್ತೀನಿ ಅಂತ ಸೂರ್ಯ ಹೇಳಿದಾಗ, ಥ್ಯಾಂಕ್ಸ್ ಕಣೋ, ನೀನೊಬ್ನೇ ನನ್ನನ್ನ ಅರ್ಥ ಮಾಡ್ಕೊಂಡಿದ್ದು ಅಂತ ರವಿ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ರವಿಗೆ ಕಾಲ್ ಬಂತು ಅಂತ ಅವನು ಅಲ್ಲಿಂದ ಎದ್ದೋಗ್ತಾನೆ. ಮೀನಾ ಸೂರ್ಯನೇ ನೋಡ್ಬೇಕಾದ್ರೆ, ಏನಮ್ಮ ಹಂಗ್ ನೋಡ್ತಾ ಇದೀಯಾ, ನಾನ್ ಮಾತಾಡಿದ್ದೇನೇಂದ್ರ ತಪ್ಪಿದ್ಯಾ ಅಂತ ಸೂರ್ಯ ಕೇಳಿದಾಗ, ನೀವ್ ಮಾತಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ, ಆದ್ರೆ ನಿಮ್ ತಮ್ಮನ್ಗೆ ಒಂದ್ ವಿಷಯ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಅದನ್ನ ಅವ್ನ್ಗೆ ಫೋರ್ಸ್ ಮಾಡ್ಬಾರ್ದು ಅಂತ ನೀವ್ ಅನ್ಕೋತಾ ಇದೀರಾ. ಅದೇ ತರನೇ ನನ್ ತಂಗಿಗೆ ಇಷ್ಟ ಆಗಿರೋನ್ ಜೊತೆ ಮದ್ವೆ ಮಾಡೋದು ತಪ್ಪಲ್ಲ ಅಲ್ವಾ, ನಾನ್ ಸಪೋರ್ಟ್ ಮಾಡದಿರೋದ್ರಲ್ಲೂ ತಪ್ಪಿಲ್ಲ ಅಲ್ವಾ? ಅಲ್ಲ ರೀ, ಇದ್ ಯಾವ್ ತರ ನ್ಯಾಯ ಹೇಳಿ? ನಿಮ್ ತಮ್ಮ ಒಂದ್ ನ್ಯಾಯ, ನನ್ ತಂಗಿಗೊಂದ್ ನ್ಯಾಯನಾ ಅಂತ ಮೀನಾ ಕೇಳ್ಬೇಕಾದ್ರೆ, ಓಹೋಹೋ, ತಾವು ಆ ರೂಟಲ್ ಬರ್ತಾ ಇದೀರಾ, ಅದೇ ಬೇರೆ ಇದೇ ಬೇರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದ್ ಹೇಗ್ರಿ, ಅದ್ ಬೇರೆ ಇದ್ ಬೇರೆ ಆಗತ್ತೆ ಅಂತ ಮೀನಾ ಕೇಳ್ತಾಳೆ. ನೋಡೆ ರವಿದು ಇದು ಜೀವನದಲ್ಲಿ ಒಂದು ಘಟ್ಟ, ಅವನು ರೆಸ್ಟೋರೆಂಟ್ ಓಪನ್ ಮಾಡ್ಲೂಬಹುದು, ಮಾಡ್ದೂ ಇರ್ಬೋದು, ನಡೆಯುತ್ತೆ ಪರವಾಗಿಲ್ಲ, ಅಥವಾ ಬೇರೆ ಏನಾದ್ರು ಹೊಸದಾಗಿ ಏನಾದ್ರು ಶುರು ಮಾಡ್ತಾನೆ, ಆದ್ರೆ ಇದು ಜೀವನ, ಒಂದು ಸಲಿ ಮದ್ವೆ ಅನ್ನೋದು ಆಗೋಯ್ತು ಅಂದ್ರೆ ಅವಳ ಜೀವನದಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ, ಅದನ್ನ ಬದಲಾಯಿಸೋದಕ್ಕೂ ಆಗೋದಿಲ್ಲ ಇಷ್ಟ ಇಲ್ಲ ಅಂತ. ಮದ್ವೆ ಅನ್ನೋದು ಜೀವನದಲ್ಲಿ ಒಂದು ಘಟ್ಟ ಅಲ್ಲ, ಜೀವನದ ಒಂದು ಆರಂಭ. ನಮ್ ಜೀವನ ಹೇಗಿರ್ಬೇಕು ಅಂತ ಅದೇ ನಿರ್ಧಾರ ಮಾಡೋದು, ನೀನು ಅದಕ್ಕೂ ಇದಕ್ಕೂ ಹೋಲಿಸ್ಬೇಡ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನೋ ನಿಮ್ಗಿಷ್ಟ ಬಂದಿದ್ ಮಾಡಿ, ಕೊನೆಗೆ ನನ್ ತಂಗಿ ಮದ್ವೆನೇ ಬೇಡ ಅಂತ ಹೇಳ್ಬಿಟ್ಲು, ಅದಕ್ಕೂ ನೀವೇ ಕಾರಣ ಅಂತ ಮೀನಾ ಹೇಳ್ಬೇಕಾದ್ರೆ, ಏನಿವಾಗ ರವಿಗೆ ನಾನು ಸಪೋರ್ಟ್ ಮಾಡಿದ್ದು ನಿನ್ಗೆ ಇಷ್ಟ ಆಗ್ಲಿಲ್ವಾ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಎಲ್ಲದನ್ನು ತಪ್ಪಾಗಿ ಅರ್ಥ ಮಾಡ್ಕೋತಿರಲ್ಲ, ಈಗ ರವಿ ವಿಷಯದಲ್ಲಿ ನಿನ್ಗೆ ಇಷ್ಟ ಬಂದಿದ್ದನ್ನ ನೀನ್ ಮಾಡು ಅಂತ ಹೇಳಿದ್ರಲ್ಲ, ಅದನ್ನೇ ನೀವ್ ನನ್ ತಂಗಿಗೆ ಯಾಕೆ ಹೇಳ್ತಿಲ್ಲ ಅಂತ ಮೀನಾ ಕೇಳ್ಬೇಕಾದ್ರೆ, ನೋಡೆ ಕೋಪ ಬರ್ಸ್ಬೇಡ ನನ್ಗೆ ಅಂತ ಸೂರ್ಯ ತಿನ್ನೋದನ್ನ ಬಿಟ್ಟು ಎದ್ದು ಕೈ ತೊಳ್ಕೊಂಡ್ ಬರ್ತಾನೆ. ಅಲ್ಲ ಮೀನಾ, ನಾನ್ ಹೇಳದ್ ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಮಗು ತರ ಹೇಳ್ತಾ ಇದೀನಿ, ರವಿ ವಿಷಯನೇ ಬೇರೆ, ಇವಳ ವಿಷಯನೇ ಬೇರೆ ಅಂತ.
ಈಗ ಕೆಲಸದಲ್ಲಿ ಏನಾದ್ರೂ ತೊಂದ್ರೆ ಬಂತು ಅಂದ್ರೆ ಆ ಕೆಲ್ಸ ಬಿಟ್ಟು ಬರ್ಬೋದು, ಆದ್ರೆ ಮದ್ವೆಲಿ ಈ ರೀತಿ ಸಮಸ್ಯೆ ಆಯ್ತು ಅಂದ್ರೆ ಮದ್ವೆ ಆಗಿರೋದನ್ನ ಬಿಟ್ಟು ಬರೋದಕ್ಕಾಗತ್ತಾ? ನಾನ್ ಇಷ್ಟೇ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಲ್ಲೇ ನೀನಿಲ್ಲ. ನಿನ್ಗೆ ಹೇಳೋದ್ರ ಬದ್ಲು ನನ್ನ ತಲೆಗ್ ನಾನೇ ಹೊಡ್ಕೋಬೇಕು ಅಂತ ಸೂರ್ಯ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ರೋಹಿಣಿ ರೂಮಲ್ಲಿ ಇರ್ಬೇಕಾದ್ರೆ ಮನೋಜ ರೂಮ್ಗೆ ಬರ್ತಿರ್ತಾನೆ. ಮನೋಜ ಬರೋದನ್ನ ನೋಡಿ ರೋಹಿಣಿ ಮೊಬೈಲ್ ನ ತಗೊಂಡು ಯಾವ್ದೋ ಹುಡುಗನ್ ಜೊತೆ ಮಾತಾಡೋ ರೀತಿ ಮಾತಾಡ್ತಿರ್ತಾಳೆ. ಅದನ್ನ ನೋಡಿ ಮನೋಜನ್ಗೆ ಗಾಬರಿ ಆಗತ್ತೆ. ಏನ್ ಇವಳು ಮತ್ತೆ ಕ್ಲೋಸ್ ಆಗಿ ಮಾತಾಡ್ತಿದ್ದಾಳಲ್ಲ, ಒಂದ್ ವೇಳೆ ಪಾರ್ಕ್ ಫ್ರೆಂಡ್ ಹೇಳ್ದಂಗೆ ಏನಾದ್ರು ಇಲ್ಲಪ್ಪ ಆ ರೀತಿ ಏನು ಆಗ್ಬಾರ್ದು ಅಂತ ಮನೋಜ ಭಯ ಪಡ್ತಿರ್ತಾನೆ. ಸರಿ ನಾನ್ ಫೋನ್ ಇಡ್ತೀನಿ ಅಂತ ರೋಹಿಣಿ ಮನೋಜನೆ ನೋಡ್ಕೊಂಡು ಹೇಳ್ಬೇಕಾದ್ರೆ ಮನೋಜ ಓಡೋಗಿ ಹಾಸಿಗೆ ಮೇಲೆ ಮಲ್ಕೋತಾನೆ. ಅದನ್ನ ನೋಡಿ ತನ್ ಪ್ಲಾನ್ ಸಕ್ಸಸ್ ಆಗ್ತಿದೆ ಅಂತ ರೋಹಿಣಿ ಖುಷಿ ಪಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.